ತಪ್ಪಿದ ತಾಳಗಳು, ಗುರಿ ತಿಳಿಯದ ನಡತೆಗಳು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ಸುಂದರವಾದ ಪ್ರಸಿದ್ಧ ದೇವಾಲಯಕ್ಕೆ ಬಂದಿದ್ದೀನಿ. ಇದು ಚಂಪಕಧಾಮ ಸ್ವಾಮಿ ದೇವಾಲಯ, ಬನ್ನೇರುಘಟ್ಟ, ಆನೇಕಲ್ ತಾಲೂಕು. ಈ ಒಂದು ಪ್ಲೇಸಲ್ಲಿ ನಾನು ನಿಂತಿದ್ದೀನಿ ವೀಕ್ಷಕರೇ. ಏನಕ್ಕೆ ಅಂತಂತಂದರೆ 1978ರಲ್ಲಿ ಬಿಡುಗಡೆಯಾದಂಥ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಹಾಗೂ ಸರಿತಾ ಮೇಡಮ್ ಅಭಿನಯದ ಅದ್ಭುತವಾದ ಒಂದು ಹಳೇ ಮೂವಿ ತಪ್ಪಿದ ತಾಳ, ಈ ಒಂದು ಚಿತ್ರೀಕರಣ ಆಗಿರೋ ಒಂದು ಸ್ವಲ್ಪ ಕೆಲವು ದೃಶ್ಯಗಳ ವೀಕ್ಷಕರೇ ಇದೇ ಒಂದು ಲೊಕೇಶನಲ್ಲಿ ಆಗಿರ್ತಕ್ಕಂಥದ್ದು. ಲಾಸ್ಟು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ದೆ ಮುಫ್ತಿ, ಜಯಮೋಹನ್ ಮಗ ಮತ್ತು ತಪ್ಪಿದ ತಾಳ. ಅದು ಬರೀ ಯಾವ್ಯಾವ ಶೂಟಿಂಗ್ ಆಗಿದೆ ಅಂತ ಮಾತ್ರ ನಾನು ನಿಮಗೆ ತೋರಿಸಿದ್ದೆ ವೀಕ್ಷಕರೇ. ಆದರೆ ಇವತ್ತು ತಪ್ಪಿದ ತಾಳ ಮೂವಿ, ಅದು ಒಂದು ನಾನು ನೋಡ್ತಾ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಇದು ಹಳೇ ಮೂವಿ, ಇದನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ನಾನು ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಯಾವ್ಯಾವ ಫ್ರೇಮ್ಗಳು ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಅದನ್ನು ಕಂಪ್ಲೀಟಾಗಿ ಈಗ ನಿಮಗೆ ಇಲ್ಲಿ ಯಾವ್ಯಾವ ದೃಶ್ಯಗಳಾಗಿದೆ ಅಷ್ಟು ದೃಶ್ಯಗಳನ್ನು ಫ್ರೇಮ್ ಮ್ಯಾಚ್ ಮಾಡಿ ನಮ್ಮ ಕರ್ನಾಟಕದ ಜನತೆಗೆ ತೋರಿಸ್ಬೇಕು. ಹಳೇ ಒಂದು ಕಲಾವಿದರನ್ನ ಮತ್ತೆ ಮರುಗಳಿಸ್ಬೇಕು ಅಂತೇಳಿ ನಾನು ಇವತ್ತು ಈ ಒಂದು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ವೀಕ್ಷಕರೇ. ಹಾಗಿದ್ರೆ ಯಾಕೆ ತಡ ಮಾಡೋದು, ಬನ್ನಿ ಎಲ್ಲೆಲ್ಲಿ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ನೋಡ್ಕೊಬರೋಣ, ಬನ್ನಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ಈ ಒಂದು ಚಿತ್ರನ ಮಾಡಲಿಕ್ಕೆ ಮಾಹಿತಿನ ತಿಳಿಸ್ಕೊಟ್ಟಿದ್ದು ಮತ್ತು ಅದು ಫುಟೇಜಸ್ನೆಲ್ಲ ಕಳಿಸ್ಕೊಟ್ಟಿದ್ದು ಕುಮಾರ್ ಅಂತೇಳಿ ಗೊಟ್ಟಿಗೆರೆ ಲೇಔಟ್ನವರು. ಈ ನಮ್ಮ ಒಂದು ಕಲಾರಂಗ ಟಿವಿಯ ಸಬ್ಸ್ಕ್ರೈಬರ್ ಆದಂಥ ಕುಮಾರ್ ಅವರು ಇದನ್ನು ತಿಳಿಸ್ಕೊಟ್ರು. ಜೊತೆಗೆ ಶ್ರೀನಂದನ್ ಅವರು ಕೂಡ ಇದರ ಫೋಟೋಸ್ನೆಲ್ಲ ನಮ್ಗೆ ಕಳಿಸಿ ಈ ಒಂದು ಚಿತ್ರನ ಮಾಡಿ ಅಂತ ಹೇಳಿದ್ರು ವೀಕ್ಷಕರೇ. ಚಂಪಕಧಾಮ ಸ್ವಾಮಿ ಟೆಂಪಲ್, ಬನ್ನೇರುಘಟ್ಟ. ಈ ಗೋಪುರದಿಂದ ಈಗ ಈ ಕೆಳಗಡೆಯಿಂದ ಮೇಲ್ಗಡೆ ಬೆಟ್ಟದ ತುದಿವರೆಗೆ ಹೋಗೋಣ ವೀಕ್ಷಕರೇ. ಇಲ್ಲಿ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡ್ಕೊ ಹೋಗೋಣ ಬನ್ನಿ. ರಜನಿಕಾಂತ್ ಸರ್ ಮತ್ತು ಸರಿತಾ ಮೇಡಮ್ ಅವರು ಮೆಟ್ಲಿಂದ ಇಳಿದು ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ. ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು, ಇದೇ ಮೆಟ್ಲುಗಳ ಮೇಲೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಮತ್ತು ಸರಿತಾ ಮೇಡಮ್ ಅವರು ಬರ್ತಾ ಇರ್ತಕ್ಕಂಥ ಒಂದು ಇಲ್ಲಿರೋ ಒಬ್ರು ಭಿಕ್ಷುಕರು. ಮೊದಲು ಬಂದಾಗೆಲ್ಲ ಕಾಸು ಹಾಕ್ತಿದ್ಲು, ಈಗ ನೋಡು ಮೂತಿನ ಯಾಕೆ ತಿರುಗಿಸ್ಕೋತಾಳೆ ಮೂದೇವಿ ಅಂತ ಹೇಳ್ತಾರೆ. ಅಂದರೆ ಅವರು ಫಸ್ಟು ಜೀವನಕ್ಕೂ ಈಗ ಅವ್ರನ್ನ ಮದುವೆ ಆದ ಜೀವನಕ್ಕೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಸರಿತಾ ಮೇಡಮ್ ಅವರು ದೇವ್ರಿಗೆ ಕೈ ಮುಗಿತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ. ನೋಡಿ ಹಿಂದ್ಗಡೆ ನಿಮಗೆ ಮೆಟ್ಲುಗಳೆಲ್ಲ ನೀಟಾಗಿ ಕಾಣುತ್ತೆ. ಒಂದೊಂದು ಫ್ರೇಮ್ನು ನನಗೆ ಮ್ಯಾಚ್ ಮಾಡಲಿಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ಅಂತಂದರೆ, ಇದೊಂದು ವಿಡಿಯೋ ಅಂತಲ್ಲ ವೀಕ್ಷಕರೇ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇದನ್ನೇ ಹೇಳೋದು. ಯಾಕಂದರೆ 46 ವರ್ಷದ ಹಿಂದೆ ಅದೇ ಜಾಗದಲ್ಲಿ ನಿಂತಿರೋದನ್ನ ಮತ್ತೆ ನಾನು ಹೋಗಿ ಅದೇ ರೀತಿ ಫ್ರೇಮ್ನ ಹಿಡಿದು ಮ್ಯಾಚ್ ಮಾಡಿ ಅದನ್ನು ತೋರಿಸ್ತೀನಿ ಅಂತಂತಂದರೆ, ಅದನ್ನು ಮ್ಯಾಚ್ ಮಾಡಲಿಕ್ಕೆ ಆ ಡೈಲಾಗ್ಗಳನ್ನ ನೋಡ್ತಾ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಿಜವಾಗ್ಲೂ ನಮ್ಮ ಒಂದು ಚಾನಲ್ ಅಂತಲ್ಲ ವೀಕ್ಷಕರೇ, ನಾನು ಮಾಡ್ತಿರೋ ಒಂದು ಕೆಲಸದಲ್ಲಿ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಾನು ಇದೇ ರೀತಿ ಮಾಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಆ ಕಡೆ ಈ ಕಡೆ ಮರ ಇದೆಯಲ್ಲ, ಇಲ್ಲಿ ಸರಿತಾ ಮೇಡಮ್ ಅವರ ತೊಡೆ ಮೇಲೆ ರಜನಿಕಾಂತ್ ಸರು ಮಲ್ಕೊಂಡು ಅವ್ರ ಜೊತೆ ಒಂದು ಮಾತುಕತೆ ನಡೆಸ್ತಾ ಇರತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲೇ ಆಗಿರೋದು. ಮೊದಲು ನಾವಿಬ್ಬರು ಮದುವೆ ಮಾಡ್ಕೊಬಿಡ್ಬೇಕು, ಒಂದು ವೇಳೆ ನನಗೇನಾದರೂ ಆದರೆ ಮಗುವಿನ ತಂದೆ ಯಾರು ಅಂತ ಕೇಳ್ತಾರೆ, ನಾನು ಅನುಭವಿಸಿದ ಚಿತ್ರಹಿಂಸೆನ ಆ ಮಗು ಅನುಭವಿಸೋದು ಬೇಡ ಅಂತ ರಜನಿಕಾಂತ್ ಸರು ಸರಿತಾ ಮೇಡಮ್ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಗಲಿ ಕಟ್ಟೆ ಮೇಲೆ ಮಲ್ಕೊಂಡು. ಇಲ್ಲೊಂದು ದೃಶ್ಯ ಆಗುತ್ತೆ ನೋಡಿ. ಈಗ ದೇವಸ್ಥಾನದ ಇದು ಹೊರಗಡೆ ಮೆಟ್ಲತ್ಬೇಕಾದ್ರೆ ಇದಿರ್ತಕ್ಕಂಥದ್ದು ವಿಗ್ರಹ ಕ್ಲೀನಾಗಿ ಅಬ್ಸರ್ವ್ ಮಾಡಿ ವೀಕ್ಷಕರೇ. ನೋಡಿ, ಅದು ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಫ್ರೇಮ್ ಟು ಫ್ರೇಮ್ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ ವೀಕ್ಷಕರೇ. ಸರಿತಾ ಮೇಡಮ್ ಅವರು ರಜನಿಕಾಂತ್ ಸರು ಇಬ್ಬರು ನಿಂತ್ಕೊಂಡು ದೇವರ ವಿಗ್ರಹಕ್ಕೆ ಹಾಲನ್ನು ಎರಿತಾ ಇರ್ತಕ್ಕಂಥ ಒಂದು ದೃಶ್ಯ. ಇದೇ ವಿಗ್ರಹಕ್ಕೆ 46 ವರ್ಷದ ಹಿಂದೆ ಸರಿತಾ ಮೇಡಮ್ ಅವರು ಹಾಲನ್ನು ಹಾಕಿದ್ದು ವೀಕ್ಷಕರೇ. ಹಿಂಗೇ ಹೋದರೆ ಮೇಲ್ಗಡೆ ಮೆಟ್ಲುಗಳೆಲ್ಲ ಕಾಣುತ್ತೆ. ಆ ಚಿತ್ರದಲ್ಲಿ ನಿಮಗೆ ಇದು ಇರಲಿಲ್ಲ, ಹಿಂದ್ಗಡೆ ದೇವಸ್ಥಾನ ಇರಲಿಲ್ಲ, ಬರೀ ಕಲ್ಲಿನ ವಿಗ್ರಹಗಳಿತ್ತು. ಈಗ ದೇವಸ್ಥಾನ ಇರೋದ್ರಿಂದ ಅದು ಮರೆಯಾಗಿತ್ತು. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಭಿಕ್ಷುಕರುಗಳು ಕೂತಿರ್ತಾರೆ ವೀಕ್ಷಕರೇ ಮೆಟ್ಲು ಕೆಳಗಡೆ.
ಅವಾಗ ಸರಿತಾ ಮೇಡಮ್ ಅವರು ಫಸ್ಟು ಇಂಟ್ರೊಡಕ್ಷನ್ನೇ ಅವ್ರಿಗೆ ದುಡ್ಡು ಆಗ್ತಾ ಬರ್ತಾ ಇರ್ತಕ್ಕಂಥದ್ದು, ದೇವ್ರಿಗೆ ಪೂಜೆ ಮಾಡಿ ಕಾಸು ಹಾಕಿ ಕೆಳಗಡೆ ಇಳ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಕೊನೆಯಲ್ಲಿ ಅವ್ರಿಗೆ ದುಡ್ಡು ಹಾಕೋಕ್ಕೆ ಆಗಲ್ಲ, ಅಷ್ಟು ಬಡತನದಿಂದ ಅವರು ಹಾಗೇನೇ ಬರ್ತಾ ಇರ್ತಾರೆ. ಅವಾಗ್ಲೇನೆ ಆ ಒಂದು ಮಾತುಕತೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ ವೀಕ್ಷಕರೇ, ಇದು ನಿಮಗೆ ಫ್ರೇಮ್ ಟು ಫ್ರೇಮ್ ಹಾಗೆ ಮ್ಯಾಚ್ ಆಗ್ತಿದೆ. ಇದು ಕೊನೆ ದೃಶ್ಯ. ಅವ್ರಿಗೆ ಕೈಯಲ್ಲಿ 1 ರೂಪಾಯಿನೂ ಕಾಸಿರಲ್ಲ. ಅವಾಗ ಇಳಿದು ನಡ್ಕೊ ಬರ್ತಾ ಇರ್ಬೇಕಾದ್ರೆ, ಅಮ್ಮ ಮಹಾಲಕ್ಷ್ಮಿ ಮೊದಲೆಲ್ಲ ಕಾಸು ಹಾಕಿ ಹೋಗ್ತಾ ಇದ್ದೆ, ಇವಾಗ ಮೂತಿನ ತಿರುಗಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಅಲ್ಲಿರೋ ಅಕ್ಕಪಕ್ಕದವರೆಲ್ಲ ಮಾತುಕತೆ ಆಡ್ತಾ ಇರ್ತಕ್ಕಂಥದ್ದು. ನೋಡಿ ವೀಕ್ಷಕರೇ, ಇಲ್ಲಿಂದ ಸ್ಟೆಪ್ಪಿಂದ ಮೇಲ್ಗಡೆ ಸ್ವಲ್ಪ ಮೆಟ್ಲುಗಳತ್ತಿದ್ರೆ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ರಜನಿಕಾಂತ್ ಸರ್ ಇದೇ ಸ್ಟೆಪ್ ಆ ಕಡೆ ನಿಮಗೆ ಫ್ರೇಮ್ ಲೈಟ್ ಕಂಬನೂ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ನಾನಂತೂ ರೌಡಿ ಕೇಡಿ ಅಂತ ನೋಟ್ ಬಂದು ಇಲ್ಲಿ ಒಂದು ಲೈಟ್ ಕಂಬ, ನಾನು ಫ್ರೇಮ್ ಮ್ಯಾಚ್ ಮಾಡ್ತಿದ್ದೀನಲ್ಲ, ಆರೋ ಮಾರ್ಕ್ ಹಾಕಿದ್ದೀನಲ್ಲ, ಈ ಒಂದು ಲೈಟ್ ಕಂಬನ ರಜನಿಕಾಂತ್ ಸರ್ ಇಟ್ಕೋತಾರೆ. ಇಟ್ಕೊಂಡು ಹಿಂದ್ಗಡೆ ಗೋಪುರನೂ ನಿಮಗೆ ಕಾಣುತ್ತೆ ನೋಡಿ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದೆ. ಇದು ಮುಂದ್ಗಡೆ ಇರೋ ಗೋಪುರ ಇವಾಗ ಆಗಿರ್ತಕ್ಕಂಥದ್ದು, ಹಿಂದ್ಗಡೆ ಇರೋದು ಮಾತ್ರ ಅವಾಗ ಇದ್ದದ್ದು. ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೊಂದು ನಿಮಗೆ ಫ್ರೇಮ್ ಆಗ್ತಿದೆ, ಇಲ್ಲಿ ಬರ್ತಾ ಇದ್ದಾರಲ್ಲ, ಇಲ್ಲಿ ರಜನಿಕಾಂತ್ ಸರ್ ಸ್ಟೆಪ್ ಆಗ್ತಾ ಮೆಟ್ಲಿಂದ ಕೆಳಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯ ನಿಮಗೆ ನೀಟಾಗಿ ಮ್ಯಾಚ್ ಆಗ್ತಿದೆ ನೋಡಿ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಟವಲ್ನವರು ಸೈಕಲ್ ಚೈನನ್ನು ಹಿಡ್ಕೊಂಡು ಕೆಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಜಾಗದಲ್ಲಿ 46 ವರ್ಷದ ಹಿಂದೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಓಡಾಡಿದಂಥ ಒಂದು ಜಾಗ ವೀಕ್ಷಕರೇ. ಪ್ಲೇಸ್ ಮಾತ್ರ ತುಂಬ ಅದ್ಭುತವಾಗಿದೆ ನೋಡಿ ವೀಕ್ಷಕರೇ. ಇಲ್ಲಿ ಮೇಲ್ಗಡೆ ಹೋದರೆ ಇಲ್ಲೊಂದು ದೇವಸ್ಥಾನ ಇದೆ, ವೈನಿಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ. ಇದು ಆ ಬೆಟ್ಟದ ಮೇಲೆ ನಿಂತ್ಕೊಂಡು ವ್ಯೂ ಪಾಯಿಂಟ್ ಮಾತ್ರ ತುಂಬ ಅದ್ಭುತವಾಗಿ ಕಾಣುತ್ತೆ ನೋಡಿ. ಆ ಗೋಪುರ, ಆ ಊರು, ಇದೆಲ್ಲ ಕಾಣ್ತಾ ಇದೆ. ಕಂಪ್ಲೀಟು ಅದು ಸೆಟ್ ಹಾಕಿದ್ದು ಮನೆ ಅವಾಗಿನ ಇದರಲ್ಲಿ. ಇಲ್ಲಿ ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡೋಣ ನೋಡಿ ವೀಕ್ಷಕರೇ. ಕೆ ಬಾಲಚಂದ್ರ ಸರ್ ನಿರ್ದೇಶನದ ಸಂಗೀತ ಬಂದು ವಿಜಯ ಭಾಸ್ಕರ್ ಸರ್ ಇದಕ್ಕೆ ಸಂಗೀತ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಸರಿಸುಮಾರು 1978 ಅಂತಂದರೆ ವೀಕ್ಷಕರೇ ತುಂಬ ವರ್ಷಗಳಾಗಿತ್ತು. ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಇದೇ ಒಂದು ಜಾಗಗಳಲ್ಲಿ ಬಂದು ಶೂಟಿಂಗ್ ಆಗಿರ್ತಕ್ಕಂಥದ್ದು. ಈಗ ಒಂದು ಕಲ್ಲನ್ನು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿದೆಯಲ್ಲ ಈ ಕಲ್ಲಿನ ಮೇಲೆ ಅವರು ಹೊರಿಕೊಂಡು ನಿಂತಿರ್ತಾರೆ. ಮತ್ತು ಲಾಸ್ಟದು ಫ್ರೆಂಡ್ಸ್ಗಳೆಲ್ಲ ಬಂದು ಕೂತಿರಾಗಲೂ ಕೂಡ ಇದೇ ಒಂದು ಲೊಕೇಶನ್ ಬರ್ತಾರೆ. ಅದನ್ನು ನಾನು ಹೇಳೋದಕ್ಕಿಂತ ಫ್ರೇಮ್ ಮ್ಯಾಚ್ ಮಾಡ್ಕೊಳ್ತೀನಿ, ಬನ್ನಿ ನೋಡಿ. ಓದು ಆಸೆ ಓಡಿ ಹೋಯಿತು, ದುಡಿಯೋ ಆಸೆ ದೂರ ಆಯಿತು. ಈ ಒಂದು ಸಾಂಗ್ನ ಆಡ್ತಾ ನಮ್ಮ ರಜನಿಕಾಂತ್ ಸರ್ ಈ ಕಲ್ಲಿನ ಮೇಲ್ಗಡೆ ಕೈನ ಹಾಕೊಂಡು ಹೊರಿಕೊಂಡು ನಿಂತಿರ್ತಾರೆ ನೋಡಿ. ನಿಮಗೆ ಅಲ್ಲಿ ಬಿಡಿ ಸೇಕೊಂಡು ಇದೇ ಕಲ್ಲನ್ನು ಹೊರಿಕೊಂಡು ನಿಂತಿರ್ತಾರೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್. ಇಷ್ಟು ದೃಶ್ಯಗಳು ವೀಕ್ಷಕರೇ ಇದೇ ಒಂದು ಜಾಗದಲ್ಲಾಗಿರೋದು. ಕಂಪ್ಲೀಟ್ ಕೆಳಗಡೆ ಗೋಪುರದಿಂದ ಬೆಟ್ಟದ ತುದಿವರೆಗೂ ಫ್ರೇಮ್ಗಳನ್ನ ನೀಟಾಗಿ ಅದೇ ರೀತಿ ಮ್ಯಾಚ್ ಮಾಡ್ಕೊ ಬಂದಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಚಿತ್ರಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ತಪ್ಪಿದ ತಾಳಗಳು, ಗುರಿ ತಿಳಿಯದ ನಡತೆಗಳು.